ನೋಡಿ, ನಾನು ಕಳೆದ ಸಾರಿ ಎರಡು ಬಾರಿ ಮಂತ್ರಿ ಆಗಿದ್ದೇನೆ, 2 ಬಾರಿ ಶಾಸಕನಾಗಿ ಆಯ್ಕೆಯಾಗಿಯೂ. ಆ ಸಂದರ್ಭದಲ್ಲಿ 2 ಅವಧಿನೂ ಒಟ್ಟಾರೆ ಕ್ರೋಢೀಕರಿಸಿ ಹೇಳೋದಾದರೆ, ಈ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಶ್ರಮಪಟ್ಟಿದ್ದೇನೆ ಮತ್ತು ಸದಾ ನನಗೆ ಅದೇ ಚಿಂತೆಯಾಗಿತ್ತು. ನನ್ನ ವೈಯಕ್ತಿಕ ಚಿಂತನೆಗಿಂತ ಅಥವಾ ನನ್ನ ಹಿತೈಷಿಗಳು, ಸಂಬಂಧಿಕರು, ಸ್ನೇಹಿತರ ಚಿಂತನೆಗಳಿಗಿಂತ ಹೆಚ್ಚು ಮಹತ್ವವನ್ನು ಸಾರ್ವಜನಿಕ ಹಿತಾಸಕ್ತಿ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಹಾಗಾಗಿ ನಾನೇನು ಮಾಡಿದೆ, ಸರ್ಕಾರದಲ್ಲಿ ಸಾರ್ವಜನಿಕವಾಗಿ ಸಿಗ್ತಕ್ಕಂಥ ಸವಲತ್ತುಗಳು, ಸರ್ಕಾರದ ಸಹಾಯ, ಸರ್ಕಾರದ ಕೆಲಸಗಳನ್ನು ಆದಷ್ಟು ಸರ್ಕಾರದ ಮೇಲೆ ಒತ್ತಡ ಏರಿ, ಒಂದು ರೀತಿಯ ಒತ್ತಡ ಏರಿ. ಯಾಕೆ ಅಂತಂದರೆ ಅವಕಾಶಗಳು ಕಡಿಮೆ, ಆಕಾಂಕ್ಷಿಗಳು ಜಾಸ್ತಿ ಇದ್ವಿ. ನಾವು 224 ಜನ ಇದ್ದೇವೆ. ಹಾಗಾಗಿ ನನಗೆ 5 ITI ಕಾಲೇಜ್ ಕೊಟ್ಟರೆ ನಂದೊಂದು ITI ಕಾಲೇಜ್ ತೊಗೋಬೇಕು ಅನ್ನೋ ಉದ್ದೇಶ. ಆ ಒತ್ತಾಯಪೂರ್ವಕವಾದ ಒತ್ತಡ ತಂದು ಅದನ್ನು ನಾನು ಅದರ ಹಿಂದೆ ಬಿದ್ದು ಅದನ್ನು ಕಿತ್ಕೊಂಡು ಬರಬೇಕಾದಂಥ ಪ್ರಸಂಗಗಳು ಅನೇಕ ಬರ್ತಾಯಿದ್ವು. ಅದೇ ರೀತಿ ಪ್ರತಿಯೊಂದು ಕೆಲಸ. ಇವತ್ತು 14 ಹೈಸ್ಕೂಲ್ ತಂದೆ. ಬೇರೆ ಕ್ಷೇತ್ರಗಳಲ್ಲಿ 1 ವರ್ಷದಲ್ಲೇ 13 ಹೈಸ್ಕೂಲು 14 ಹೈಸ್ಕೂಲ್ ಮಾಡೋದಕ್ಕೆ ಅವ್ರಿಗೆ ಶಾಸಕರಿಗೆ, ಎಲ್ಲ ಶಾಸಕರಿಗೂ ಆಗಿಲ್ಲ. ಆದರೆ ನನ್ನ ಒತ್ತಾಯ, ನನ್ನ ಒತ್ತಡ, ನಾನು ಸದಾ ಅದರ ಬಗ್ಗೆ ಕಾಳಜಿ ಇಟ್ಟು ಅವರಿಗೆ ಮನವೊಲಿಸಿ ಪ್ರೀತಿಯಿಂದ, ಆತ್ಮೀಯತೆಯಿಂದ ಅವರಿಗೆ ನನ್ನ ಮನವಿಗಳನ್ನು ಮಾಡಿಕೊಂಡು ಸರ್ಕಾರದ ಮಟ್ಟದಲ್ಲಿ, ಮಂತ್ರಿಗಳ ಮಟ್ಟದಲ್ಲಿ, ಅಧಿಕಾರಿಗಳ ಮಟ್ಟದಲ್ಲಿ ನನ್ನದೇ ಆದ ಒಳ್ಳೆಯ ಸಂಬಂಧ ಇಟ್ಕೊಂಡು ಈ ಮನುಷ್ಯನಿಗೆ ಪಾಪ ಕೇಳ್ತಾ ಇದ್ದಾರೆ ಕೊಡಬೇಕು ಅನ್ನೋ ಒಂದು ಭಾವನೆ ಬರೋ ರೀತಿಯಲ್ಲಿ ನಾನು ಕೆಲಸ ಮಾಡಿದೆ. ಹಾಗಾಗಿ 14 ಹೈಸ್ಕೂಲ್ಗಳನ್ನು ತರಲಿಕ್ಕೆ ಆಯಿತು. ಮತ್ತು ಪ್ರಪ್ರಥಮವಾಗಿ ಒಂದು ಸಿರಾಕ್ಕೆ ಸಿವಿಲ್ ಜಡ್ಜ್ ಕೋರ್ಟ್ ತರತಕ್ಕಂಥ ಅನುಕೂಲ ಆಯಿತು, ಅವಕಾಶ ಮಾಡಿಕೊಂಡೆ. ಸಿವಿಲ್ ಜಡ್ಜ್ ಕೋರ್ಟ್ ಇರಲಿಲ್ಲ. ನಾನು ವೃತ್ತಿನಲ್ಲಿ ವಕೀಲನಾಗಿ ಮೊದಲು ನನ್ನ ವಕೀಲಿ ವೃತ್ತಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ನನ್ನ ವಕೀಲ ಬಂಧುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಇಲ್ಲಿ ಮುನ್ಸಿಫ್ ಕೋರ್ಟ್ ಇತ್ತು. ಅದ್ರ ಜೊತೆಗೆ ಒಂದು ಅಡಿಷನಲ್ ಕೋರ್ಟನ್ನು, ಡಿಸ್ಟ್ರಿಕ್ಟ್ ಕೋರ್ಟನ್ನು ತರೋದಕ್ಕೆ, ಸಿವಿಲ್ ಜಡ್ಜ್ ಕೋರ್ಟನ್ನು ತರೋದಕ್ಕೆ ಅನುಕೂಲ ಆಯಿತು. ಅದೇ ರೀತಿ ಇಲ್ಲಿ ಒಂದು KSRTC ಡಿಪೋ ತಂದೆ, 3 ಆಸ್ಪತ್ರೆಗಳ ಪ್ರೈಮರಿ ಹೆಲ್ತ್ ಸೆಂಟರ್, ಸರ್ಕಾರಿ ಆಸ್ಪತ್ರೆಗಳನ್ನು ತಂದೆ, ಒಂದು ಆಕ್ಸಿಡೆಂಟ್ ಹಾಸ್ಪಿಟಲ್ ತಂದೆ, ಮತ್ತು 3 ಒಟ್ಟಿಗೆ 4 KEB ಸಬ್ಸ್ಟೇಷನ್ಗಳನ್ನು ತಂದೆ. ಮತ್ತು ಹೈಸ್ಕೂಲು 2 ಜೂನಿಯರ್ ಕಾಲೇಜ್ ತೊಗೊಂಡೆ, ಒಂದು KSRTC ಡಿಪೋ ತೊಗೊಂಡೆ, ಒಂದು ಬೈಪಾಸ್ ಮಾಡಿಸಿದೆ. ಈ ರೀತಿ ಅನೇಕ ನಮ್ಮ ಊರಿನಲ್ಲಿ, ಸಿರಾ ಟೌನ್ನಲ್ಲಿ ಒಂದು ರಂಗಮಂದಿರ ಇರಲಿಲ್ಲ, ರಂಗಮಂದಿರ ತಂದೆ. ಒಂದು ಅಂಬೇಡ್ಕರ್ ಭವನ ಮಾಡಿ ಸಾಮೂಹಿಕ ಸರ್ಕಾರಿ ಕೆಲಸ ಕಾರ್ಯಗಳಿಗೆ, ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಅನುಕೂಲ ಒಂದು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಹಣವನ್ನು ನನ್ನದೇ ಆದ ರೀತಿಯಲ್ಲಿ ಕ್ರೋಢೀಕರಿಸಿಕೊಂಡು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಪುರಸಭೆ ಇವೆಲ್ಲವುಗಳ ಹಣವನ್ನು ಕ್ರೋಢೀಕರಿಸಿ ಆ ಕೆಲಸವನ್ನು ಮಾಡಿದೆ. ನಮಗೆ ಕ್ರೀಡಾಂಗಣ ಒಂದು ನಾನು ಶಾಸಕನಾದ ಸಂದರ್ಭದಲ್ಲಿ ಕ್ರೀಡಾಂಗಣ ಕೇವಲ ಒಂದು ಬಯಲಾಗಿತ್ತು. ಅಲ್ಲಿ ಒಂದು ಕಟ್ಟಡವನ್ನು ಮಾಡಿ, ಒಂದು ಕಟ್ಟಡ ಕೊಟ್ಟು ಅಲ್ಲಿ ಇವತ್ತು ಕ್ರೀಡೆಗಳು ನಡೆಯೋ ರೀತಿಯಲ್ಲಿ ಮಾಡಿದೆ. ಈ ರೀತಿ ಅಭಿವೃದ್ಧಿನೇ ನಮ್ಮ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ತಂದರೆ 38 ಶಾಲೆಗಳು ಗೊಲ್ಲರ ಹಟ್ಟಿಗಳಲ್ಲೇ ಸಪ್ರೇಟಾಗಿ. ಯಾಕೆಂದರೆ ಹಟ್ಟಿಗೂ ಹಳ್ಳಿಗೂ ಭಾಳ ಅಂತರ ಇದೆ. ಹಟ್ಟಿಗೆ ಹೊಂದ್ಕೊಂಡಂಗೆ ಹಳ್ಳಿಗಳಿಲ್ಲ, ಹಳ್ಳಿಗೆ ಹೊಂದ್ಕೊಂಡಂಗೆ ಗೊಲ್ಲರ ಹಟ್ಟಿಗಳಿಲ್ಲ. ಅವು ಸ್ವಲ್ಪ ಡಿಸ್ಟೆನ್ಸ್ ಕೀಪ್ ಮಾಡಿದ್ದಾರೆ. ಅವರ ಸಂಪ್ರದಾಯದ ಪ್ರಕಾರ ಮುಟ್ಟು ಮಸಿ ಅಂತ ಹೇಳಿ ಅವರೇನೋ ಒಂದು ಎಲ್ಲರಿಂದ ಒಂದು ಸಪ್ರೇಟಾಗಿರ್ತಾರೆ. ಆ ರೀತಿ ಜನಗಳನ್ನ ದೂರ ಇಟ್ಟಿದ್ದಾರೆ. ಅವ್ರು ನೀತಿ ಅಂದರೆ ವಿದ್ಯಾವಂತ ಗೊಲ್ಲರ ಗೊಲ್ಲರಲ್ಲಿ ಆ ಭಾವನೆ ಇಲ್ಲ. ಅವರೆಲ್ಲರೂ ನಾಗರಿಕರಂತೆ ಅವರು ಇವತ್ತು ಬಾಳ್ತಾರೆ, ಎಲ್ಲ ಆಸ್ಪತ್ರೆಗೆ ಬರ್ತಾರೆ, ಎಲ್ಲ ಹೆರಿಗೆ ಮಾಡ್ಕೋತಾರೆ, ಎಲ್ಲದ ಕಷ್ಟ ಸುಖ ವಿಚಾರಿಸ್ತಾರೆ. ಆ ಥರ ವಾತಾವರಣ ಸೃಷ್ಟಿಯಾಗಬೇಕು. ಅದಕ್ಕೆ ಮೂಲಭೂತ ಅವರಿಗೆ ವಿದ್ಯೆ ಇಲ್ಲದ್ದು ಅಂತ ಮನಗಂಡು ನಾನು ಶಾಲೆಗಳನ್ನು ತೆರೆದೆ. ಸಿರಾ ಪಟ್ಟಣಕ್ಕೆ ಏನಾದರೂ ಮಾಡಿ ನೀರು ತರಬೇಕು ಅಂತ ನಾನು ಈ ಶಾಸಕನಾದ ಮೊದಲನೇ ಕೆಲಸ ಪ್ರಾರಂಭ ಮಾಡಿದ್ದು ನೀರು ಕೊಡೋದ್ರ ಬಗ್ಗೆ. ನೀವು ಕೊಡದೇ ಇದ್ದರೆ, ನಾಳೆ ಬೆಳಗ್ಗೆ ಒಳಗೆ ನೀವು ನೀರು ಬಿಡದೇ ಇದ್ದರೆ ನಾನು ತುಮಕೂರು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಕೂತ್ಕೋತೀನಿ ಆಡಳಿತ ಪಕ್ಷದ ಶಾಸಕನಾಗಿ ಅಂತ ಹೇಳಿದೆ. ಬೆಳಿಗ್ಗೆ ಬಿಡಲಿಲ್ಲ. ಕೇಳಿದೆ ಫೋನ್ ಮಾಡಿ, ಇಲ್ಲ ಸರ್ ಅಲ್ಲಿ ವಾಸುದೇವ್ ತಡೀತಾ ಇದ್ದಾರೆ. ಆವಾಗ ವಾಸುದೇವ್ ಫೋನ್ನಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಇಲ್ಲ ಸರ್, ಇಲ್ಲಣ್ಣ ನೀನು ಸುಮ್ಮನಿರು ಅಂತ ನನಗೆ ಹೇಳಿದರು. ನನಗೆ ಜೂನಿಯರ್ ಅವರು ಪಾಪ ಅಣ್ಣ ಅಂತಲೇ ಸಂಬೋಧನೆ ಮಾಡಿ ಹೇಳಿದರು. ನಾನೇನು ಮಾಡಿದೆ, ಇಮ್ಮಿಡಿಯೇಟಾಗಿ ಹೋಗಿ ಧರಣಿ ಕೂತ್ಕೊಂಡೆ.
ಒಬ್ಬ ಆಡಳಿತದ ಪಕ್ಷದ ಸದಸ್ಯನಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಕೂತ್ಕೊಂಡೆ. ಧರಣಿ ಕೂತಾಗ ಜಿಲ್ಲಾಧಿಕಾರಿಗಳು ಮಧ್ಯಾಹ್ನದವರೆಗೆ ನಾನು ಧರಣಿ ಇದ್ದಾಗ ಮಧ್ಯಾಹ್ನ ಬಂದು, ಇಲ್ಲ ಸರ್ ನಾನು ಬೆಳಗ್ಗೆ ನೀರು ಬಿಡಿಸ್ಬಿಡ್ತೀನಿ, ನಿಮ್ಗೆ ಯಾಕೆ, ನೀವು ಹಳ್ಳದಲ್ಲೇ ನೀರು ತೊಗೊಂಡೋಗೋದಕ್ಕೆ ನಾನು ಬಿಟ್ಬಿಡ್ತೀನಿ, ಅಲ್ಲಿ ನ್ಯಾಚುರಲ್ ಫ್ಲೋ ಬರುತ್ತೆ 115 ಆ ಮಧ್ಯೆ ಇವರು ಒಂದು ಅನ್ಅಫಿಷಿಯಲ್ ಆಗಿ ಒಂದು ಚಾನಲ್ಲಿಂದ ಹಳ್ಳದವರೆಗೆ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಬರುತ್ತಂತೆ. ನಾನು ಅದು ನೋಡಿಲ್ಲ ಸರಿಯಾಗಿ. ಅಷ್ಟೂ ಹಳ್ಳ ತೆಗೆದುಬಿಟ್ಟಿದ್ರು. ಸೊ ಇನ್ನು ಒಂದೇ ಕೆಲಸ ಇದ್ದಿದ್ದು ಬಾಕಿ ಗೇಟ್ ಓಪನ್ ಮಾಡೋದು. ಆವಾಗ ಒಪ್ಕೊಂಡು ಜಿಲ್ಲಾಧಿಕಾರಿ ಕಳಿಸಿ ಇದು ಮಾಡಿದ್ವಿ. ಇವ್ರು ಹೇಳ್ತಾರೆ ನಾನು ನೀರು ತಂದೆ ಅಂತ. ಇವತ್ತೇನಾದರೂ ಒಂದು ಆದೇಶ ಇದೆಯಾ ಅವರ ಕೈಯಲ್ಲಿ? ತೋರಿಸ್ಲಿ. ಹಳ್ಳದಲ್ಲಿ ನೀರು ತಗೊಂಡು ಹೋಗೋದಕ್ಕೆ ಅನುಮತಿನ ಸರ್ಕಾರ ಕೊಟ್ಟಿರೋ ಆದೇಶ ಏನಾದರೂ ತೋರಿಸಿದರೆ ನಾನು ಒಪ್ಕೊಳ್ತೀನಿ. ಇವತ್ತು ಈ ಕ್ಷೇತ್ರದ ಜನಕ್ಕೆ, ನಾನು ಸಿರಾ ಕ್ಷೇತ್ರದ ಜನಕ್ಕೆ ನನಗೆ 3 ಸಾರಿ ಗೆಲ್ಲಿಸಿರ್ಬೋದು, 2 ಸಾರಿ ಗೆಲ್ಲಿಸಿರ್ಬೋದು, 3 ಸಾರಿ ಸೋಲ್ಸಿರ್ಬೋದು. ಆದರೆ ಈ ಕ್ಷೇತ್ರದ ಜನಕ್ಕೆ ನಾನು ಕೈ ಮುಗಿತೀನಿ. ಯಾಕೆ ಅಂತಂದರೆ ನಾನು ಹಣ ಇಲ್ಲದೆ ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿ. ಇವತ್ತು ದಿನನಿತ್ಯದ ನನ್ನ ಎಲ್ಲ ಆಗುವುಗಳನ್ನು, ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ತಾ ಇರತಕ್ಕಂಥ ಜನ ನಮ್ಮ ಕ್ಷೇತ್ರದ ಜನ. ನನಗೆ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಚಪ್ಪಲಿ ಕೊಡ್ತಾರೆ, ಗಡಿಯಾರ ತಂದು ಕೊಡ್ತಾರೆ, ಕನ್ನಡಕ ತಂದು ಕೊಡ್ತಾರೆ, ಮಾತ್ರೆ ತಂದು ಕೊಡ್ತಾರೆ, ಟೀ ತಂದು ಕೊಡ್ತಾರೆ. ಯಾವುದಕ್ಕೂ ನಾನು ಒಂದೊಂದು ಸಾರಿ ಕೇಳ್ತೀನಿ, ಏನಪ್ಪ ನನ್ನ ಜೋಬಲ್ಲಿರೋ ದುಡ್ಡಿಗೆ ರಿಸರ್ವ್ ಬ್ಯಾಂಕ್ ಸಿಗ್ನೇಚರ್ ಸೀಲ್ ಇಲ್ವಾ, ರಿಸರ್ವ್ ಬ್ಯಾಂಕ್ ಗವರ್ನರ್ದು ಸಿಗ್ನೇಚರ್ ಇಲ್ವಾ, ಯಾಕಪ್ಪ ಕೂಡ ಬಿಡ, ಇಲ್ಲ ನೀವು ಇಟ್ಕೊಳ್ಳಿ ಸರ್, ನೀವು ಇಟ್ಕೊಳ್ಳಿ ಸರ್ ಅಂತ. ಒಟ್ಟಾರೆ ಹೇಳಬೇಕು ಅಂತಂದರೆ ನನಗಾಗಲೇ ಒಂದು ಭಾವನಾತ್ಮಕ ಸಂಬಂಧ. ಮತ್ತೊಮ್ಮೆ ನಾನು ವಿಧಾನಸೌಧಕ್ಕೆ ಹೋಗ್ತಕ್ಕಂಥ ಎಲ್ಲ ರೀತಿಯ ಶುಭ ಸೂಚನೆಗಳು ನಮ್ಮ ಜನ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದ ವಾತಾವರಣ ಆಗಿದೆ. ಬಹುಶಃ ಮತ್ತೊಮ್ಮೆ ಇನ್ನೊಂದು ಆಗಿದೆ, ನಾನು MLA ಆದಾಗೆಲ್ಲ ಮಂತ್ರಿ ಆಗಿದ್ದೇನೆ. ಪುನಃ ಈ ಸಾರಿ MLA ಆದರೆ ನಮ್ಮದೇ ಸರ್ಕಾರ, ಜನತಾದಳ ಸರ್ಕಾರ ಬರುತ್ತೆ. ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಅದೇ ಆಗ್ತಾರೆ. ಆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಆದರೆ ನಾನು ಮಂತ್ರಿ ಮಾಡ್ತಾರೆ ಅನ್ನೋ ಒಂದು ಪ್ರಬಲವಾದ ಆಸೆಯನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಪೂರಕವಾದ ವಾತಾವರಣ ಇದೆ. ಒಳ್ಳೆಯ ವಾತಾವರಣದಲ್ಲಿ ಮುಂದಿನ ಇದೇ ರೀತಿಯ ರಾಜಕಾರಣವನ್ನು ಮುಂದಿನ 5 ವರ್ಷವೂ ಮುಂದುವರಿಸ್ಕೊಂಡು ಸಂಪೂರ್ಣ, ಬಹುಶಃ ನನಗೆ ಸಾಕು ರಾಜಕಾರಣ ಅನ್ನೋ ಭಾವನೆ ಬಂದಿದೆ. ಮುಂದಿನ ದೇವರ ದಾರಿ ಯಾಕೆ ತೋರಿಸ್ತಾನೋ, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಮ್ಮ ತಾಲೂಕಿನ ಜನ ಯಾವ ರೀತಿ ನಾನು ನಡೆಸ್ಕೊಳ್ತಾರೋ ಆ ರೀತಿ ನಾನು ನಡೆಯೋದಕ್ಕೆ ಸಂತೋಷವಾಗಿ ಒಪ್ಕೊಂಡಿದ್ದೇನೆ. ಅವರು ಬೇಕು ಅಂದರೆ, ಬೇಡ ಅಂದರೆ ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸಿದರೆ ಅವರ ಭಾವನೆಗಳಿಗೆ ಗೌರವಪೂರ್ವಕವಾಗಿ ನಡ್ಕೊಳ್ಳೋ ಒಂದು ಮನಸ್ಸನ್ನು ಇಟ್ಕೊಂಡಿದ್ದೇನೆ. ಹಾಗಾಗಿ ನನಗಂತೂ ಆತಂಕ ಇಲ್ಲ.